ಹಲೋ ಎಲ್ರಿಗೂ ನಮಸ್ಕಾರ. ಮಧು ಡಿಜಿಟಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಮಧು. ಸೊ ಇಂದಿನ ವಿಡಿಯೋದಲ್ಲಿ ಫಿಲಿಪ್ಸ್ ಅವರ ಹೊಸದಾಗಿ ಲಾಂಚ್ ಮಾಡಿರ್ತಕ್ಕಂಥ 800 ವ್ಯಾಟ್ಸ್ ಮಿಕ್ಸರ್ ಗ್ರೈಂಡರ್ ಬಗ್ಗೆ ತಿಳಿಸ್ಕೊಡ್ತೀವಿ. ಸೊ ಈ ಒಂದು ಮಿಕ್ಸರ್ ಗ್ರೈಂಡರ್ ಇರ್ತಕ್ಕಂಥ ಸ್ಪೆಸಿಫಿಕೇಶನ್ ನ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ಮಿಕ್ಸರ್ ಗ್ರೈಂಡರ್ ಅಂತ ಬಂದಾಗ ಎಲ್ಲರೂ ಏನಂದ್ರೆ ವ್ಯಾಟ್ಸ್ ಬಗ್ಗೆ ಮಾತಾಡ್ತಾರೆ. ಅಂದ್ರೆ 500 ವ್ಯಾಟ್ಸ್ ಇದೆ, 800 ವ್ಯಾಟ್ಸ್ ಇದೆ, 1000 ವ್ಯಾಟ್ಸ್ ಇದೆ, 750 ವ್ಯಾಟ್ಸ್ ಇದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಯೂಸ್ ಮಾಡ್ತಾ ಇರ್ತಾರೆ ನಿಮ್ಮ ಮನೇಲೂ ಕೂಡ. ಸೊ ವ್ಯಾಟ್ಸ್ ಗಳನ್ನ ನೋಡಿ ತಗೊಂಡು ಕೂಡ ಪರ್ಚೇಸ್ ಮಾಡಿರ್ತಾರೆ. ಬಟ್ ಈ ಒಂದು ಮಿಕ್ಸರ್ ಗ್ರೈಂಡರ್ ನ ಇದು ಬಂದ್ಬಿಟ್ಟು ಸೊ ವ್ಯಾಟ್ಸ್ ಬಗ್ಗೆ ಅಂತ ಬಂದಾಗ ಇದು 800 ವ್ಯಾಟ್ಸ್ ಇರುತ್ತೆ. ಬಟ್ ಇದರಲ್ಲಿ ವ್ಯಾಟ್ಸ್ ನಾವು ಹೈಲೈಟ್ ಮಾಡಕ್ಕಾಗಲ್ಲ. ಇದನ್ನ ನ್ಯೂ ರೆಸಲ್ಯೂಷನ್ ಆಫ್ ಮೈಕ್ರೋ ಗ್ರೈಂಡಿಂಗ್ ಅಂತ ಕರಿತೀವಿ. ಅಂದ್ರೆ ಇದರಲ್ಲಿ ಒಂದು ಸಿಂಗಲ್ ಪೆಪ್ಪರ್ ಹಾಕಿದ್ರು ಕೂಡ ಇದು ಗ್ರೈಂಡ್ ನ ಮಾಡ್ಕೊಡುತ್ತೆ. ಈ ಒಂದು ಮಿಕ್ಸರ್ ಗ್ರೈಂಡರ್ ನ ಮಾಡೆಲ್ ನೇಮ್ ಹೇಳೋದಾದ್ರೆ H77773 ಅಂತ ಬರುತ್ತೆ. ಸೊ ಇದು ಈ ವರ್ಷದ ಹೊಸದಾಗಿ ಲಾಂಚ್ ಮಾಡಿರ್ತಕ್ಕಂಥ ಮಾಡೆಲ್. ಇನ್ನು ಈ ಒಂದು ಮಾಡೆಲ್ ನ ಲುಕ್ ಹೇಳೋದಾದ್ರೆ ಸೊ ಇವಾಗಿನ ಜನರೇಷನ್ ನ ಆಲೋಚನೆ ಮಾಡಿ ಈ ಒಂದು ಡಿಸೈನ್ ಮಾಡಿದ್ದಾರೆ. ಅಂದ್ರೆ ಕಾಂಪ್ಯಾಕ್ಟ್ ಡಿಸೈನ್ ನ ಕೊಡ್ತಾರೆ. ಸೊ ಅಂದ್ರೆ ಇದು ಕಲರ್ ಎಲ್ಲ ನೋಡ್ತೀವಿ ಅಂದ್ರೆ ರಿಚ್ ಅಂಡ್ ಪ್ರೀಮಿಯಂ ಕಲರ್ ಅಲ್ಲಿ ಕೊಡ್ತಾರೆ. ಅಂದ್ರೆ ಮಾಡರ್ನ್ ಇಂಟೀರಿಯರ್ ಕಿಚನ್ ಅಂತ ಏನಿರುತ್ತಲ್ಲ ಅದಕ್ಕೆ ಪರ್ಫೆಕ್ಟ್ ಆಗಿ ಸೂಟೇಬಲ್ ಕೂಡ ಆಗುತ್ತೆ. ಅಂದ್ರೆ ಇನ್ನ ಕೆಲವೊಂದು ಮನೆಗಳಲ್ಲಿ ಸೊ ಕಿಚನ್ ಅಲ್ಲಿ ಅಷ್ಟೊಂದು ಸ್ಪೇಸ್ ಇರೋದಿಲ್ಲ, ಇಟ್ಕೊಳ್ಳೋಕೆ ಜಾಗ ಎಲ್ಲ ಇರೋದಿಲ್ಲ, ತುಂಬಾ ಸ್ಮಾಲ್ ಸ್ಪೇಸ್ ಎಲ್ಲ ಇರುತ್ತೆ. ಆ ಒಂದು ಜಾಗದಲ್ಲಿ ಈ ಒಂದು ಕಾಂಪ್ಯಾಕ್ಟ್ ಆಗಿರ್ತಕ್ಕಂಥ ಈ ಒಂದು ಮಿಕ್ಸರ್ ಗ್ರೈಂಡರ್ ನ ಯೂಸ್ ಮಾಡಬಹುದು. ಸಾಧಾರಣವಾಗಿ ಈ ಒಂದು ಮಾಡೆಲ್ ನ ನೋಡಿದಾಗ ಇದು ಒಂದು 500 ವ್ಯಾಟ್ಸ್ ಅಥವಾ ಅದಕ್ಕಿಂತ ಕಮ್ಮಿ ಇರ್ಬೋದು ಅಂತ ಅನಿಸ್ತದೆ. ಬಟ್ ಇದು ಈ ಒಂದು ಮಷೀನ್ ಅಲ್ಲಿ 800 ವ್ಯಾಟ್ಸ್ ಇರ್ತಕ್ಕಂಥ ಮೋಟರ್ ನ ಕೊಟ್ಟಿದ್ದಾರೆ. ಸೊ ಬಿಗ್ಗರ್ ವ್ಯಾಟ್ಸ್ ಇರ್ತಕ್ಕಂಥದ್ದೇ ಕಾಂಪ್ಯಾಕ್ಟ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ವಿತ್ ರಿಚ್ ಅಂಡ್ ಪ್ರೀಮಿಯಂ ಕಲರ್ ಅಲ್ಲಿ ಈ ಒಂದು ಮಾಡೆಲ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇದರಲ್ಲಿ 3 ಸ್ಟೇನ್ಲೆಸ್ ಸ್ಟೀಲ್ ಅಂಡ್ ಲೀಕ್ ಪ್ರೂಫ್ ಜಾರ್ಸ್ ನ ಕೊಡ್ತಾರೆ. ಸೊ ಇಲ್ಲೇನ್ ನೋಡ್ತಾರ, ಇದು ಬಂದ್ಬಿಟ್ಟು 400 ml ಬರುತ್ತೆ, 400 ml ಇರ್ತಕ್ಕಂಥ ಇದು ಚಟ್ನಿ ಜಾರು. ಸೊ ಇದು ನೆಕ್ಸ್ಟ್ ಇದು 1 ಲೀಟರ್ ಕೆಪಾಸಿಟಿ ಬರುತ್ತೆ. ಇದು ಬಂದ್ಬಿಟ್ಟು ಡ್ರೈ ಜಾರು. ಸೊ ಇದು 1.5 ಲೀಟರ್ಸ್ ಏನಿದೆ ಇದು ವೆಟ್ ಜಾರು. ಇನ್ನು ಈ ಒಂದು 3 ಜಾರ್ಗಳಲ್ಲಿ ಸೊ ಇದ್ರೊಳಗಡೆ ಏನ್ ಬ್ಲೇಡ್ ನ ಯೂಸ್ ಮಾಡ್ತಾರಲ್ಲ ಆ ಬ್ಲೇಡ್ಸ್ ಬಂದ್ಬಿಟ್ಟು ಸೊ ಇದು ಎಡ್ಜ್ ಎಲ್ಲ ಏನಿದೆಲ್ಲ ಅದು ಸ್ಟೇನ್ಲೆಸ್ ಸ್ಟೀಲ್ ನ ಯೂಸ್ ಮಾಡ್ತಾರೆ. SS304 ಅಂತ ಬರುತ್ತೆ. ಅಂದ್ರೆ ಸುಪೀರಿಯರ್ ಕೊರಷನ್ ಫ್ರೀ ಇರುತ್ತೆ. ಅಂದ್ರೆ ತುಕ್ಕು ಹಿಡಿಯೋದಾಗಿರ್ಬೋದು ಅದೆಲ್ಲ ಆಗೋದಿಲ್ಲ. ಸೊ SS304 ಮೆಟೀರಿಯಲ್ ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇದ್ರಲ್ಲಿ ನೀವು ಆಪರೇಟಿಂಗ್ ಎಲ್ಲ ನೋಡ್ತೀರಾ ಅಂದ್ರೆ ಸೊ ಯೂಸಲಿ ಎಲ್ಲ ಮಿಕ್ಸರ್ ಗ್ರೈಂಡರ್ಸ್ ಸ್ಪೀಡ್ ಲೆವೆಲ್ ಸೆಟ್ಟಿಂಗ್ ಕೊಟ್ಟಿರ್ತಾರೆ. ಅಂದ್ರೆ ಮೀಡಿಯಂ, ಹೈ ಈ ತರ ಸ್ಪೀಡ್ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಬಂದ್ಬಿಟ್ಟು 1 2 3 ಜೊತೆಗೆ ಇಲ್ಲಿ ನಿಮಗೆ 3 ಫಂಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ಒಂದು ಕೋರ್ಸ್ ಅಂತ ಇದೆ, ನೆಕ್ಸ್ಟ್ ಸೆಕೆಂಡ್ ಒನ್ ಫೈನ್ ಅಂತ ಇದೆ, ಸೊ ಮೂರನೇದು ಬಂದ್ಬಿಟ್ಟು ಸೂಪರ್ ಫೈನ್ ಅಂತ ಇದೆ. ಸೊ ಇದು ಕೋರ್ಸ್ ಅಂತ ಅಂದ್ರೆ ಏನಂದ್ರೆ ನೀವು ಏನ್ ರೆಸಿಪಿ ರೆಡಿ ಮಾಡ್ಕೊಳ್ತೀರಾ, ಸೊ ಏನಾದ್ರೂ ಪದಾರ್ಥ ನೀವು ಗ್ರೈಂಡ್ ಮಾಡ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಇನ್ನ ಲೈಕ್ ಹಳ್ಳಲ್ ಟೈಪ್ ಅಲ್ಲಿ ಇರುತ್ತೆ. ಸೊ ನೀವು ಇದನ್ನ ಕೋರ್ಸ್ ಅಲ್ಲಿ ಇಟ್ಕೊಂಡೆ. ಸೊ ಫೈನ್ ಅಂದಾಗ ಇನ್ನೂ ಸ್ವಲ್ಪ ನುಸಿ ಆಗತ್ತೆ. ಸೊ ಸೂಪರ್ ಫೈನ್ ಅಂತ ಬಂದಾಗ ಸೊ ಇನ್ನೊಂದು ಸ್ವಲ್ಪ ಕಂಪ್ಲೀಟ್ ಪೌಡರ್ ಟೈಪ್ ಆಗತ್ತೆ. ಸೊ ಇದರಲ್ಲಿ ಸೊ ಇನ್ನೊಂದು ಇದರಲ್ಲಿ ಪಿ ಕ್ಲೀನ್ ಅಂತ ಕೊಟ್ಟಿರ್ತಾರೆ, ಅಂದ್ರೆ ಪಲ್ಸ್ ಅಂತ. ಅಂದ್ರೆ ಇವಾಗ ಏನಾದ್ರು ಜಾಮ್ ಆಗಿತ್ತು ಅಂದಾಗ ಯೂಸಲಿ ಪಲ್ಸ್ ನ ಯೂಸ್ ಮಾಡ್ತಾ ಇರ್ತಾರೆ. ಪಿ ಕ್ಲೀನ್ ಅಂತ ಕೊಟ್ಟರೆ ಸಪ್ರೇಟ್ ಇದರಲ್ಲಿ ಕ್ಲೀನ್ ಕೂಡ ಮಾಡ್ಕೋಬಹುದು. ಯಾವ ರೀತಿ ಅಂತ ಹೇಳಿದ್ರೆ ಸೊ ಇದರಲ್ಲಿ ಏನ್ ನಿಮ್ಗೆ ಜಾರ್ಸ್ ಕೊಟ್ಟಿರ್ತಾರಲ್ಲ ಸೊ ಈ ಜಾರ್ ಒಳಗಡೆ ನೀವು ಸ್ವಲ್ಪ ವಾಟರ್ ಮತ್ತೆ ಡಿಟರ್ಜೆಂಟ್ ಏನೇನು ಯೂಸ್ ಮಾಡ್ತೀವಲ್ಲ ಅದನ್ನ ಹಾಕ್ಬಿಟ್ಟು ಸೊ ಇದರಲ್ಲಿ ಒಂದ್ಸರಿ ನೀವು ಪಲ್ಸ್ ನ ಆನ್ ಮಾಡಿದೀರಾ ಅಂದ್ರೆ ಸೊ ನೀವು ಡೈರೆಕ್ಟ್ ಆಗಿ ನೀರಿಗೆ ಹಿಡಿದ್ಬಿಟ್ಟು ಸೊ ನೀವು ಸ್ಟೋರೇಜ್ಗೆ ಯೂಸ್ ಮಾಡ್ಬೋದು. ಯಾಕಂದ್ರೆ ಇದ್ರೆ ಆಟೋಮೆಟಿಕ್ ಕ್ಲೀನ್ ಆಗ್ಬಿಡುತ್ತೆ, ಸೆಲ್ಫ್ ಕ್ಲೀನ್. ಸೊ ಅಂದ್ರೆ ಪಲ್ಸ್ ಕ್ಲೀನ್ ನ ಇದ್ರೊಳಗಡೆ ಡಿಟರ್ಜೆಂಟ್ ವಾಟರ್ ಹಾಕಿ ನೀವು ಸೆಲೆಕ್ಟ್ ಮಾಡಿ ಪಲ್ಸ್ ಕ್ಲೀನ್ ನ ಸೆಲೆಕ್ಟ್ ಮಾಡ್ಬೋದು. ಸ್ಥಳದಲ್ಲಿ ಏನಾದ್ರು ಕಚ್ಕೊಂಡಿತ್ತು ಸೊ ನೀವು ಏನ್ ಸ್ಕ್ರಬ್ ಮಾಡ್ತಿರಲ್ಲ, ಉಚ್ತಿರಲ್ಲ ಪಾತ್ರೆಗಳನ್ನ, ಸೊ ಅದೇ ಆಟ ಕ್ಲೀನ್ ಆಗುತ್ತೆ. ನೀವು ಜಸ್ಟ್ ನೀರಿಗೆ ಇಳಿದ್ಬಿಟ್ಟು ಇಡ್ಬೋದು. ಸೊ ಇದು ಕ್ಲೀನ್ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಇದರಲ್ಲಿ. ಈ ಒಂದು ಮಿಕ್ಸರ್ ಗ್ರೈಂಡರ್ ನೀವು ಆನ್ ಮಾಡಿದ್ರು ಕೂಡ ಸೊ ಅಂದ್ರೆ ಒಂದೇ ಕಡೆ ಸ್ಟೇಬಲ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಕೆಳಗಡೆ ಏನು ಬೇಸ್ ಕೊಟ್ಟಿದಾರಲ್ಲ ಸೊ ಇದು ಕಚ್ಕೊಳ್ಳುತ್ತೆ ಕಂಪ್ಲೀಟ್ ಆಗಿ ಬೇಸ್ಗೆ. ಸೊ ಶೇಕ್ ಮೂವ್ ಆಗೋದಾಗಿರ್ಬೋದು, ಶೇಕ್ ಆಗೋದು ಅದರೆಲ್ಲ ಆಗಲ್ಲ. ಸ್ಟೇಬಲ್ ಒಂದೇ ಕಡೆ ರನ್ ಆಗುತ್ತೆ. ನೀವು ಆನ್ ಮಾಡಿದ್ರು ಕೂಡ ಇವನ್ ಇದನ್ನ ನೀವು ಬಾಡಿ ಟಚ್ ಮಾಡಿದ್ರು ಕೂಡ ವೈಬ್ರೇಟ್ ಎಲ್ಲ ಬರಲ್ಲ. ಸೊ ಇದರಲ್ಲಿ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು, ಕೆಳಗಡೆ ಆಲ್ಮೋಸ್ಟ್ ಒಂದು 1/2 to 1 ಇಂಚಸ್ ನಿಮಗೆ ಹೈಟ್ ಬರುತ್ತೆ. ಸೊ ಕೆಳಗಡೆ ಗ್ಯಾಪ್ ನ ಕೊಡ್ತಾರೆ, ನೋಡ್ಬೋದು ಇಷ್ಟು ಹೈಟ್ ಬರುತ್ತೆ ನಿಮ್ಗೆ. ಸೊ ಏನಕ್ಕೆ ಅಂತ ಬಂದ್ರೆ ಇದರಲ್ಲಿ ಸೊ ಏನ್ ಇದರಲ್ಲಿ ಮೋಟರ್ನ ಕೊಟ್ಟಿರ್ತಾರೆ. ಸೊ ಇನ್ ಕೇಸ್ ಅದು ರನ್ ಆಗ್ತಾ ಸೊ ಹೀಟ್ ಆಗಬಾರ್ದು ಅಂತ ಕೆಳಗಡೆ ಏರ್ ಫ್ಲೋ ಆಗೋದಕ್ಕೆ ಜಾಗನ ಕೊಟ್ಟಿದ್ದಾರೆ. ಸೊ ಅಂದ್ರೆ ಏರ್ ಫ್ಲೋ ಈಸಿಯಾಗಿ ಔಟ್ ಸೈಡ್ ಹೋಗೋದ್ರಿಂದ ಯಾವುದೇ ರೀತಿ ಇದು ಕೂಡ ಹೀಟ್ ಆಗಲ್ಲ, ಡ್ಯೂರಬಿಲಿಟಿನೂ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಸೊ ಇದನ್ನ ಎಷ್ಟು ಸ್ಟೇಬಲ್ ಆಗಿ ಒಂದ್ ಕಡೆ ನಿಂತ್ಕೊಳ್ಳುತ್ತೆ ವೈಬ್ರೇಟ್ ಆಗ್ದಂಗೆ ಅನ್ನೋದಕ್ಕೆ ಒಂದು ಜಸ್ಟ್ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡ್ಬೋದು ಎಷ್ಟು ಕೆಳಗಡೆ ಅಷ್ಟೊಂದು ವೆಯ್ಟ್ ಇರ್ತಕ್ಕಂಥದ್ದು ಕಂಪ್ಲೀಟ್ಲಿ ಕಚ್ಕೊಂಡಿದೆ. ಇಷ್ಟು ಸ್ಟೇಬಲ್ ಆಗಿ ಇದು ನಿಂತ್ಕೊಳ್ಳುತ್ತೆ, ವೈಬ್ರೇಟ್ ಎಲ್ಲ ಆಗಲ್ಲ. ನೋಡ್ಬೋದು ಎಷ್ಟು ಫ್ಲೆಕ್ಸಿಬಲ್, ಒಂದೇ ಕಡೆ ಸ್ಟೇಬಲ್ ಆಗಿ ಕಚ್ಕೊಳ್ಳುತ್ತೆ. ಸೊ ಇನ್ನೇ ಒಂದು ಜಾರ್ಸ್ ಅಲ್ಲಿ ಸೊ ಕ್ಯಾಪ್ನೆಲ್ಲ ನೋಡ್ತೀರಂತ ಬಂದಾಗ ಸೊ 1 ಲೀಟರ್ ಮತ್ತೆ 1.5 ಲೀಟರ್ ಕೆಪಾಸಿಟಿಯಲ್ಲಿ ಸೊ ಇದು ಬಂದ್ಬಿಟ್ಟು ಪಾಲಿಪ್ರೊಪಾನೇಟ್ ಯೂಸ್ ಮಾಡ್ತಾರೆ.
ಅಂದರೆ ಇದು ನಿಮಗೆ ವಿಸಿಬಲ್ ಆಗುತ್ತೆ, ಅಂದರೆ ನೀವು ಗ್ರೈಂಡಿಂಗ್ ಮಾಡಿರ್ತಕ್ಕಂಥ ರೆಸಿಪಿ ಸೊ ಯಾವ ಲೆವೆಲಲ್ಲಿ ಇದೆ ಅಂತ ನೀವು ಈಸಿಯಾಗಿ ಇಲ್ಲೇ ನೋಡ್ಕೊಳ್ಬೋದು. ಪಾಲಿಪ್ರೊಪನೇಟ್ ಇರುತ್ತೆ 1 ಲೀಟರ್ ಮತ್ತು 1.5 ಲೀಟರ್ ಕೆಪಾಸಿಟಿಲಿ. ಸೊ ಇನ್ನೊಂದು ಇದು ಚಟ್ನಿ ಜಾರ್ ಇದೆಯಲ್ಲ, ಸೊ ಇದು ಬಂದ್ಬಿಟ್ಟು ಪಾಲಿಕಾರ್ಬನೇಟ್ ಕೊಡ್ತಾರೆ. ಸೊ ಇದರಲ್ಲಿ ನಿಮಗೆ ವಿಸಿಬಲ್ ಆಗಲ್ಲ. ಸೊ ಇದನ್ನ ನೀವು ಓಪನ್ ಮಾಡ್ಕೊಂಡೆ ನೋಡ್ಕೊಳ್ಬೇಕಾಗುತ್ತೆ. ಇವು ಸೊ ಲೆಂತ್ನ ಅಂದರೆ ಉದ್ದ ಏನು ನೋಡ್ತೀರಾ, ಸೊ 38.5 ಸೆಂಟಿಮೀಟರ್ ಬರುತ್ತೆ, 38.5 ಸೆಂಟಿಮೀಟರ್ ಬರುತ್ತೆ. ಸೊ ಇದ್ರದ್ದು ವಿಡ್ತ್ನ ನೋಡ್ತೀರಾ ಅಂದರೆ ಅಗಲ ಏನಿದೆಯಲ್ಲ ಇದು 23.8 ಸೆಂಟಿಮೀಟರ್ಸ್ ಬರುತ್ತೆ. ಇದ್ರದ್ದು ಹೈಟ್ನ ನೋಡ್ತೀರಾ ಅಂದರೆ ಸೊ 32 ಸೆಂಟಿಮೀಟರ್ ಇದು ಹೈಟ್ ಬರುತ್ತೆ. ಈ ಒಂದು ಮಷಿನ್ನ ವೆಯ್ಟ್ನ ನೋಡ್ತೀರಾ ಅಂದರೆ ಸೊ 4200 ಗ್ರಾಮ್ ಬರುತ್ತೆ, ಅಂದರೆ 4 kg 200 ಗ್ರಾಮ್ ಅಂತ ಹೇಳ್ಬೋದು. ಅಷ್ಟು ವೆಯ್ಟ್ ಈ ಒಂದು ಮಷಿನ್ ಬರುತ್ತೆ. ಸೊ ಮತ್ತೆ ಈ ಎಲ್ಲ ಮಿಕ್ಸರ್ ಗ್ರೈಂಡರ್ಲಿ ಏನು ಕೊಡ್ತಾರೆ, ಸೊ ಥರ್ಮಲ್ ಓವರ್ಲೋಡ್ ಪ್ರೊಟೆಕ್ಷನ್ ಅಂತಾನು ಕೊಟ್ಟಿರ್ತಾರೆ. ಇನ್ ಕೇಸ್ ಏನಾದರೂ ಓವರ್ಲೋಡ್ ಆಗಿದೆ, ಆಫ್ ಆಗಿದೆ ಅಂದಾಗ ಇಲ್ಲಿ ಕೆಳಗಡೆ ಏನು ಬಟನ್ ಕೊಟ್ಟಿರೋದ್ರಲ್ಲ ಇದನ್ನ ನೀವು ಪ್ರೆಸ್ ಮಾಡಿದಾಗ ಸೊ ಮತ್ತೆ ರನ್ ಆಗಿ ಸ್ಟಾರ್ಟ್ ಆಗುತ್ತೆ. ಇದು ಥರ್ಮಲ್ ಓವರ್ಲೋಡ್ ಪ್ರೊಟೆಕ್ಷನ್ ಕೂಡ ಇರುತ್ತೆ. ಸೊ ಇನ್ನಿದ್ರದ್ದು ವಾರಂಟಿ ನೋಡೋದಾದ್ರೆ ಕಂಪ್ಲೀಟ್ ಮಷಿನ್ಗೆ 2 ವರ್ಷ ವಾರಂಟಿ ಬರುತ್ತೆ. ಸೊ ಮತ್ತೆ ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಮೋಟರ್ಗೆ ಬಂದ್ಬಿಟ್ಟು 5 ವರ್ಷ ವಾರಂಟಿನ ಕೊಟ್ಟಿರ್ತಾರೆ. ಸೊ ಇದ್ರ ಸರ್ವಿಸ್ ಎಲ್ಲ ಅಂತ ಬಂದಾಗ ಫಿಲಿಪ್ಸ್ ಅವ್ರದ್ದು ಕಂಪ್ಲೀಟ್ ಹೋಮ್ ಸರ್ವಿಸ್ ಸಿಗುತ್ತೆ. ಸೊ ಮನೆಗೆ ಬಂದು ಏನಾದ್ರು ಪ್ರಾಬ್ಲಮ್ ಆಗಿತ್ತು ಅಂದಾಗ ರೆಡಿನ ಮಾಡ್ಕೊಡ್ತಾರೆ. ಹೋಮ್ ಸರ್ವಿಸ್ ಅವೈಲೇಬಲ್ ಇರುತ್ತೆ ಈ ಒಂದು ಫಿಲಿಪ್ಸ್ ಮಿಕ್ಸರ್ ಗ್ರೈಂಡರಲ್ಲಿ. ಸೊ ಇನ್ನು ಈ ಒಂದು ಮಾಡೆಲ್ ಪ್ರೈಸ್ ನ ಹೇಳೋದಾದ್ರೆ ಸೊ ಇದು ಸದ್ಯಕ್ಕೆ ಇರ್ತಕ್ಕಂಥ ಪ್ರೈಸ್ ಬಂದ್ಬಿಟ್ಟು 4500 ರೂಪಾಯಿಗೆ ಈ ಒಂದು ಪ್ರೈಸ್ ಅಲ್ಲಿ ಸಿಗ್ತಾ ಇರುತ್ತೆ. ಸೊ ಅಂದ್ರೆ ಒಂದು 100 ರೂಪಾಯಿ 200 ರೂಪಾಯಿ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಡಿಪೆಂಡ್ ಆನ್ ಸೇಲ್ಸ್ ಮೇಲೆ. ಸೊ ಸದ್ಯಕ್ಕೆ ಇರ್ತಕ್ಕಂಥ ಈ ಒಂದು ಮಾಡೆಲ್ ನ ಪ್ರೈಸ್ 4500 ರೂಪಾಯಿಗೆ ಇದೆಲ್ಲ ಸಿಗ್ತಾ ಇರುತ್ತೆ. ಇದರಲ್ಲಿ ಇವಾಗ ಮೇನ್ ಆನ್ ಮಾಡಿ ಕೂಡ ತೋರಿಸ್ಕೊಡ್ತೀನಿ. ಸೊ ಯಾವ ರೀತಿ ಅದು ಗ್ರೈಂಡ್ ಮಾಡುತ್ತೆ ಅಂತ. ಸೊ ಟೆಕ್ನಾಲಜಿ ಎಲ್ಲ ನಿಮ್ಗೆ ಏನು ಎಕ್ಸ್ಪ್ಲೈನ್ ಮಾಡೋದಲ್ಲ, ಅದು ಈಗ ನಿಮಗೆ ಪ್ರಾಕ್ಟಿಕಲ್ ಆಗಿ ಕೂಡ ತೋರಿಸ್ಕೊಡ್ತೀನಿ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಮೈಕ್ರೋ ಗ್ರೈಂಡಿಂಗ್ ಟೆಕ್ನಾಲಜಿ ಕೊಟ್ಟಿದ್ದಾರಲ್ಲ, ಸೊ ಸಿಂಗಲ್ ಪೆಪ್ಪರ್ ಹಾಕಿದ್ರು ಕೂಡ ಗ್ರೈಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಸಿಂಗಲ್ ಪೆಪ್ಪರೇ ತೊಗೊಳ್ತೀನಿ. ಸಿಂಗಲ್ ಪೆಪ್ಪರ್ ತೊಗೊಂಡಿದ್ದೀನಿ ನಿಮ್ಮ ಎದುರುಗಡೆನೆ. ಇದೆಲ್ಲ ಪೆಪ್ಪರ್ ನೀವು ನೋಡ್ತಾ ಇರೋದು, ಅದರಲ್ಲಿ ಒಂದು ಸಿಂಗಲ್ ಪೆಪ್ಪರ್ ತೊಗೊತಾ ಇದ್ದೀನಿ. ಸೊ ಇದನ್ನ ಈ ಒಂದು ಮಿಕ್ಸರ್ ಗ್ರೈಂಡರ್ ಹಾಕ್ತೀನಿ. ಎಂಟಿ ಇದೆ ನೋಡ್ಬೋದು. ಸೊ ಹಾಕಿದ್ದೀನಿ. ಓಪನ್ ಮಾಡೋಣ. ನೋಡ್ಬೋದು ಕಂಪ್ಲೀಟ್ ಆಗಿ ಸಿಂಗಲ್ ಪೇಪರ್ ಕೂಡ ಗ್ರೈಂಡ್ ಆಗಿದೆ. ಇಷ್ಟೊಂದು ನೀವೇನು ನೋಡಿದ್ರಲ್ಲ, ಇದು ಫಿಲಿಪ್ಸ್ ಅವರ 800 ವ್ಯಾಟ್ಸ್ ಮಿಕ್ಸರ್ ಗ್ರೈಂಡರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಮಾಡೆಲ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ, ಆ ಒಂದು ಕಮೆಂಟ್ಗೆ ಉತ್ತರ ನೀಡ್ತೀವಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಮುಗಿಸ್ತಾ ಇದೀವಿ. ಧನ್ಯವಾದ.